ಹೌದು ಫ್ರೆಂಡ್ಸ್, ನೀವು ಥಂಬ್ನೇಲ್ ನೋಡಿ ಬಂದಿರೋದು ನಿಜ. ನಮಗೊಂದಷ್ಟು ಕಸ್ಟಮರ್ಸ್ ಇದ್ದಾರೆ, ಲಂಡನ್ನಿಂದ ಬರ್ತಾರೆ ರಿಪೇರಿಗೆ ಅಂತ. ವೆಲ್ಕಮ್ ಟು ಮೈ ಚಾನಲ್ ಸುಪ್ರೀಂ ರಿಪೇರ್ಸ್ಗೆ ಸ್ವಾಗತ, ಸುಸ್ವಾಗತ. ನೋಡಿ, ಇದು ಲಂಡನ್ನಿಂದ ಒಬ್ಬರು ಕಸ್ಟಮರ್ ಬಂದಿದ್ದಾರೆ. ಅವರು ಇಂಡಿಯಾಗೆ ಬಂದಾಗ ನಮ್ಮ ಹತ್ರ ರಿಪೇರಿಗೆ ಅಂತ ಬರ್ತಾರೆ. ಮೊನ್ನೆ ಒಂದು ಇದೇ ಥರದ ಮಿಕ್ಸರ್ ಕೂಡ ಹಾಕಿದೆ, ನಮ್ಮ ಪ್ರೀತಿ ಮಿಕ್ಸರ್ ಅದು. ಈ ಸಾರಿ ಬೇರೆ ಕಸ್ಟಮರ್ ಇವರು ಕೂಡ ಲಂಡನ್ನಲ್ಲಿರೋದು. ಅಲ್ಲಿ ಜಾರೆಲ್ಲ ರೆಡಿ ಮಾಡಲ್ಲ ಅಂದ್ಬಿಟ್ಟು ನಮ್ಮ ಹತ್ರ ತಂದಿದ್ದಾರೆ. ಯಾವ ರೀತಿ ಹಾಳಾಗಿದೆ, ಏನಾಗಿದೆ, ಏನು ಮಾಡ್ತಾಯಿದ್ದೀನಿ ನೋಡೋಣ ಬನ್ನಿ. ನೋಡಿ, ಇದು ಕಪ್ಲರ್ಗಳೆಲ್ಲ ಹೀಟ್ ಬಂದು ಬುಷ್ ಶಾಫ್ಟ್ಗಳೆಲ್ಲ ಹೋಗಿದೆ. ಇದು ಕಿತ್ಕೊಂಡು ಬಂದ್ಬಿಟ್ಟಿದೆ ಈ ಥರ ಮೆಲ್ಟಾಗಿ. ನೋಡಿ, ಇದು ಒಂದು ಏನಿದೆ ಬೇಸ್ನ ಒಂದು ಒಳಗಡೆ ನಟ್ ಏನಿದೆ ಅದು ಕಟ್ಟಾಗಿದೆ. ಇದನ್ನು ಅಲ್ಲಲ್ಲೇ ನೀವು ಕೂಡ ಮನೆಗಳಲ್ಲಿ ಚೆಕ್ ಮಾಡ್ಕೊಳ್ಳಿ. ಈ ಥರ ಕಟ್ಟಾಗಿದ್ದಾಗ ಇಮಿಡಿಯೇಟ್ಲಿ ನೀವು ಬದಲಾಯಿಸ್ಕೋಬೇಕು. ಇಲ್ಲ ಅಂದರೆ ನೀವು ಮಸಾಲೆ ಆಡಿಸ್ಬೇಕಾದ್ರೆ ಅದರ ಒಂದು ಏನು ಪೀಸ್ಗಳಿದೆ ಅದು ಸಾಂಬಾರಿನಲ್ಲಿ ನಮ್ಗೆ ಗೊತ್ತಿಲ್ಲದ ಹಾಗೆ ಸೇರಿಕೊಂಡು ಮಸಾಲೆ ಜೊತೆ ನಮಗೆ ಹೊಟ್ಟೆಗೆ ಸೇರೋ ಸಾಧ್ಯತೆ ಇರುತ್ತೆ. ಅದರಿಂದ ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ಇದೆಲ್ಲ ಕಟ್ಟೋದಾಗ ಅಲ್ಲಲ್ಲೇ ಚೇಂಜ್ ಮಾಡಿಸ್ಕೊಳ್ಳಿ. ನೋಡಿ, ಇವೆಲ್ಲ ಬೇಸ್ಗಳು ಎಲ್ಲ ಹೋಗಿದೆ. ಇವುಗಳನ್ನೆಲ್ಲ ನಾನು ಬೇರೆ ಹಾಕ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಖಂಡಿತ ತಿಳಿಸಿ. ನೋಡಿ ಯಾವ ಥರ ಹಾಳಾಗಿದೆ ಇದು. ಇದಕ್ಕೆ ನಾನು ಬೇರೆ ಒಂದು ಹೊಸ ಬೇಸ್ಗಳನ್ನು 2 ಜಾರ್ಗಳಿಗೆ ಹಾಕ್ತಾಯಿದ್ದೀನಿ. ಈ ಥರ ಮೊದಲಿಗೆ ನಾವು ಬಿಚ್ಕೋಬೇಕಾಗುತ್ತೆ. ಬಿಚ್ಕೊಂಡ ನಂತರ ನಾವು ಏನು ಬೇರೆ ಒಂದು ಸ್ಟೀಲ್ ಇದೆ, ಜಾರ್ನ ಸ್ಟೀಲು ಈ ಥರ ಕೂರಿಸಿ ಇದನ್ನು ಒಂದು ನಟ್ಟು ಬೋಲ್ಟ್ ಹಾಕಿ ವಾಷರ್ಗಳನ್ನ ಸೇರಿಸಿ ಇದಕ್ಕೆ ಒಂದು ದೊಡ್ಡ ಸ್ಪಾನರ್ ಟೈಪ್ನ ಒಂದು ನೋಡಿ, ಇದು ಅಡಿಗಲ್ ಬರುತ್ತೆ. ಈ ಥರ ಇದರಿಂದ ನಾವು ತಿರುಗಿಸಿ ಟೈಟ್ ಮಾಡ್ಕೋಬೇಕು. ಟೈಟ್ ಮಾಡಿಕೊಂಡು ಆನಂತರ ನಾವು ಏನೊಂದು ಶಾಫ್ಟ್ ಇದೆ ಬ್ಲೇಡೆಲ್ಲ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಇದು ಇನ್ನೊಂದು ಜಾರ್ದು ಪ್ಲಾಸ್ಟಿಕ್ ಬೇಸ್, ಅದು ಕಟ್ಟಾಗಿದೆ. ಆ ಥರದ್ದು ನಮ್ಮ ಹತ್ರ ಇರಲಿಲ್ಲ. ಹಾಗಾಗಿ ಮೆಟಲ್ ಬೇಸ್ನ ನಾನು ಹಾಕ್ತಾಯಿದ್ದೇನೆ. ಈ ಬುಷ್ ಕೂಡ ನಾನು ಉಜ್ಜಿ ತುಂಡ ಮಾಡಿದ್ದೇನೆ. ಹೈಟ್ ಇರುತ್ತೆ ಅದು ತುಂಬ. ಕಟಿಂಗ್ಸ್ ಯಾವ ಥರ ಇದೆ ಅದೇ ಥರ ಕಟಿಂಗ್ಸ್ನ ನಾನಿಲ್ಲಿ ಡಿಸೈನ್ ಮಾಡಿಕೊಂಡು ಇದನ್ನು ನಾವು ಗ್ರೈಂಡಿಂಗ್ ಮಿಷಿನ್ನ ಸಹಾಯದಿಂದ ಇದನ್ನು ಗ್ರೈಂಡ್ ಮಾಡಿ ಕೂರಿಸಿ ನೋಡಿ ಈ ಥರ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಕಸ್ಟಮರ್ಸ್ ಇದ್ದಾರೆ, ನಮಗೆ ಔಟ್ ಆಫಿಂದ ಬರ್ತಾ ಇರ್ತಾರೆ. ಆವಾಗ ಇಂಡಿಯಾಗೆ ಬಂದಾಗ ನಮ್ಮೂರಿನವ್ರಲ್ವಾ, ನಮ್ಮ ಪಕ್ಕದ ಹಳ್ಳಿಯವರು ತುಂಬ ಜನ ಇದ್ದಾರೆ. ಅವ್ರು ಬಂದಾಗ ಇಲ್ಲಿ ರಿಪೇರಿ ಮಾಡಿಸ್ಕೋತಾರೆ. ಅಲ್ಲೆಲ್ಲ ರಿಪೇರಿ ಮಾಡಲ್ವಂತ ಇದೆಲ್ಲ ನನಗೆ ಆ ಥರ ಹೇಳಿದರು ಅವರು. ಹಾಗಾಗಿ ಇಂಡಿಯಾಗೆ ಬಂದಾಗ ನಮ್ಮ ಅಂಗಡಿಗೆ ಬಂದು ಮಾಡಿಸ್ಕೋತಾರೆ. ನೋಡಿ, ಕಪ್ಲರ್ಗಳೆಲ್ಲ ಏನಿದೆ ಇದು ಕಿತ್ತು ಹೋಗ್ಬಿಟ್ಟಿದೆ. ಇದೆಲ್ಲ ಸ್ವಲ್ಪ ಆರ್ಡಿನರಿ ಕಪ್ಲರ್ಗಳಿದು. ಅದಕ್ಕೆ ನಾನು ಸ್ವಲ್ಪ ಒಳ್ಳೆ ಕ್ವಾಲಿಟಿ ಇರುವಂಥ ಕಪ್ಲರ್ಗಳನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಯಾಕಂದರೆ ಅವ್ರು ಮತ್ತೆ ಬರೋಕ್ಕಾಗಲ್ಲ ಅಲ್ವಾ. ನೋಡಿ, ಇದೆಲ್ಲ ಸ್ವಲ್ಪ ಪ್ರೀತಿ ಮಿಕ್ಸರ್ಗೆ ಬರುವಂಥ ಒರಿಜಿನಲ್ ಕಪ್ಲರ್ಸ್ ಇದು. ಇದೆಲ್ಲ ನಟ್ಟೆಲ್ಲ ಏನಿದೆ ಇದು ತುಂಬ ಹೆವಿ ಬರುತ್ತೆ ಇದರಲ್ಲಿ. ಇದನ್ನು ಸೇರಿಸಿ ನಾನು ಟೈಟ್ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಬದಲಾಯಿಸಬೇಕಾದಾಗ ಈ ಥರ ಒರಿಜಿನಲ್ ಕಪ್ಲರ್ಗಳನ್ನು ಬದಲಾಯಿಸಿ. ಇವು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಭಾಳ ಈಸಿಯಾಗಿ ನಾನು 3 ಜಾರ್ಗಳನ್ನು ರೆಡಿ ಮಾಡಿ ಅವ್ರಿಗೆ ಕೊಟ್ಟೆ. ಕಸ್ಟಮರ್ ಕೂಡ ತುಂಬ ಖುಷಿಯಾದರು. ಯಾಕಂದರೆ ಅವರು ಮತ್ತೆ ಬರೋಕ್ಕಾಗಲ್ಲ ಅಲ್ವಾ. ಹಾಗಾಗಿ 3 ಜಾರ್ಗಳಿಗೂ ನಾನು ಒರಿಜಿನಲ್ ಕಪ್ಲರ್ಗಳನ್ನು ಸೇರಿಸಿ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಕೆಟ್ಟಿದರೆ ಈ ಥರ ರೆಡಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.